ರಾಜ್ಯ ರಾಜಕಾರಣದಲ್ಲಿ ವಿಪರೀತ ಕೋಲಾಹಲ ಎಬ್ಬಿಸಿರುವ ಮೂಡ ಪ್ರಕರಣ ಈಗ ದೆಹಲಿಯನ್ನು ತಲುಪಿದೆ ಅಥವಾ ಅಂಗಳವನ್ನು ತಲುಪಿದೆ. ಅಂಗಳಕ್ಕೆ ಯಾಕೆ ಹೋಗಬೇಕು, ರೋಮ್ಗೂ ಹೋಗ್ಬೋದು. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಸಿಎಂ ಡಿಸಿಎಂ ಜಂಟಿಯಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ವಿವರಣೆಯನ್ನು ದಾಖಲೆಗಳ ಸಮೇತ ಕೊಟ್ಟಿದ್ದಾರಂತೆ. ಸಂಪುಟ ಸಭೆಯ ನಿರ್ಣಯ, ಶಾಸಕಾಂಗ ಪಕ್ಷದ ಸಭೆ, ಮೂಡ ವಿಚಾರದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬರೋಬ್ಬರಿ 100 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೇಳಿತು ಹೈಕಮಾಂಡ್ ಅಂತ ಸುದ್ದಿ. ನಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫುಲ್ ಸಪೋರ್ಟ್ ಕೊಟ್ಟಿದೆಯಂತೆ. ಕಾನೂನು ಹೋರಾಟ ನಡೆಸಿ ನಾವಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರಂತೆ. ಗ್ಯಾರಂಟಿಗಳನ್ನು ನೋಡಿ ಬಿಜೆಪಿ ಜೆಡಿಎಸ್ ಹೆದರಿ ಹೋಗಿದೆ. ರಾಜ್ಯಪಾಲರನ್ನು ಬಳಸಿ ಹಿಂದುಳಿದ ನಾಯಕನ ಮೇಲೆ ದಾಳಿ ನಡೆಸುವ ಯತ್ನ ಮಾಡಲಾಗ್ತಾ ಇದೆ ಅಂತ ಹೈಕಮಾಂಡಿನ ಆರೋಪ. ಸಿಎಂ ಜೊತೆ ನಾವು ಒಟ್ಟಾಗಿ ನಿಲ್ತೀವಿ, ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಹೈಕಮಾಂಡ್ ಸಾಕ್ಷಿಯಾಗೇ ಡಿಸಿಎಂ ಪ್ರಕಟಿಸಿದ್ದಾರೆ. ನ್ಯಾಯ ಸಿಗುವ ಭರವಸೆ ನನಗಿದೆ. ಹೈಕಮಾಂಡ್ ನಾಯಕರಿಗೆ ನನ್ನನ್ನು ಬೆಂಬಲಿಸಿದ್ದಕ್ಕೆ ಈ ಪರಿಪ್ರಮಾಣದಲ್ಲಿ ಧನ್ಯವಾದಗಳು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ರಾಷ್ಟ್ರಪತಿಗಳ ಮುಂದೆ ಹೋಗಿ ಪೆರೇಡ್ ನಡೆಸುವ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಂತೆ. ಅದು ಮುಕ್ತವಾಗಿರುತ್ತೆ, ನಮ್ಮ ಹತ್ರನೇ ಇರಲಿ, ನಾವೊಂದು ತೀರ್ಮಾನ ತಗೋತೀವಿ ಬಿಡಿ ಅಂತ. ಅಷ್ಟೇ ಅಲ್ಲ, ಬಿಜೆಪಿ ಅಕ್ರಮಗಳಿಗೆ ಸಂಬಂಧಿಸಿದ ಕಡತಗಳನ್ನು ಅಥವಾ ಮಾಹಿತಿಗಳನ್ನು, ಕಡತಗಳಾಗಿರಲಿಕ್ಕಿಲ್ಲ, ಕಡತಗಳನ್ನು ತಗೊಂಡೋಗಿ ಅಲ್ಲಿ ತೋರ್ಸಕ್ಕೆ ಬರಲ್ಲ ಕಾನೂನು ಪ್ರಕಾರ, ಹಾಗಾಗಿ ಮಾಹಿತಿ ಇರಬೇಕು. ಮಾಹಿತಿಯನ್ನು ಸಿಎಂ ಡಿಸಿಎಂ ದಿಲ್ಲಿಗೆ ತಲುಪಿಸಿದ್ದಾರೆ. ಪ್ರತಿಯೊಂದು ಕೇಸ್ ಬಗ್ಗೆಯೂ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರಂತೆ ಈ ಬಿಜೆಪಿ ಹಗರಣಗಳ ಭವಿಷ್ಯ ಏನಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆ ಕಾಣದ ವಿಜಯೇಂದ್ರ ಅವರು, ಬಿಜೆಪಿ ಅಧ್ಯಕ್ಷರು, ರಾಜ್ಯ ಮುಖ್ಯಮಂತ್ರಿ ಬದಲಾವಣೆ ಸನ್ನಿಹಿತ ರೀ ಅಂತ ಹೇಳಿದ್ದಾರೆ. Believe in courts, you believe in law of the land. See, we hope that the law definitely, because the decision taken by the governor unconstitutional and illegal. Therefore, we can get the justice at the hands of the courts. I thank once again the High Command. ಇವತ್ತು ಏನು ನಮ್ಮ ಸರ್ಕಾರವನ್ನ ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ, ಒಂದು ಉತ್ತಮವಾದಂತಹ ಸರ್ಕಾರ ನಡೀತಾ ಇದೆ. ಅದನ್ನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಇಡೀ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಹೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ. They want BJP and Janata Dal are scared of the Congress guarantees, and they somehow want the Congress guarantees to be stopped. Drunk with power and using the puppet governor to destabilize an elected government. This is also an assault on a backward class chief minister. Congress government of Karnataka is committed to continuing with these Congress guarantees. We will face every assault by the union government. We will follow all our legal remedies. ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ಸಹ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ. ಕಳೆದ 15 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮೂಡಾದಲ್ಲಿ ಇದರ ಪರಿಣಾಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಅನುಮಾನಗಳು ನಿಮಗೆ ಬೇಡ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಏನು ಪಟ್ಟಿ ಕೊಟ್ಟಿದ್ದಾರೆ ಸರ್? ಯಾವುದು ಬಿಜೆಪಿ ಕಾಲದ ಅಲೆಜ್ಡ್ ಆರೋಪ ಬಂದಿರುವ ಹಗರಣಗಳನ್ನು ಹೀಗೆ ಮಂಡಿಸಿದ್ದಾರಂತೆ. ಬಿಟ್ಕಾಯಿನ್ ಹಗರಣ ಅವ್ಯವಹಾರ ಎಷ್ಟು? ಸಾವಿರಾರು ಕೋಟಿ. ಅದೇನು ಒಂಥರ ಹಣದ ಇದ್ದಂಗೆ ಅಗಣಿತ. ಕೋವಿಡ್ ಹಗರಣ ಅದೆಷ್ಟು? ಅದು ಸಾವಿರಾರು ಕೋಟಿ. ಓಕೆ, 40% ಹಗರಣ ಅದೆಷ್ಟು? ಅದು ಸಾವಿರಾರು ಕೋಟಿ ಇದೆ. ಎಷ್ಟೆಷ್ಟು ಸಾವಿರ ಕೋಟಿ ಇರಬೇಕಂಗಾರೆ. ಗುಡ್.
ಬೋವಿ ಅಭಿವೃದ್ಧಿ ನಿಗಮದ ಹಗರಣ 2022 ಹೇಳ್ತಾರೆ 87 ಕೋಟಿ ಅಂತೆ. APMC ಹಗರಣವಂತೆ 20ರಲ್ಲಿ 2020ರಲ್ಲ, ಓಕೆ 47 ಕೋಟಿ ಚಿಲ್ಲರೆ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ ಅದೊಂದು 47 ಕೋಟಿ. ಕರಕುಶಲ ಅಭಿವೃದ್ಧಿ ನಿಗಮ ಹಗರಣ ಅದೆಷ್ಟು? ಅದೊಂದು 22 ಚಿಲ್ಲರೆ ಕೋಟಿ. ಅಂಬೇಡ್ಕರ್ ನಿಗಮದ ಹಗರಣ, ಅದೇ ಈ ವಾಲ್ಮೀಕಿ ಟೈಪೇ ಅಂಬೇಡ್ಕರ್ವೇ ಅಲ್ವಾ? ಅಂಬೇಡ್ಕರ್ ನಿಗಮದ ಹಗರಣ, ವಾಲ್ಮೀಕಿ ನಿಗಮದ್ದು ಅದು ಹಗರಣ ಅಲ್ಲ, ಆರೋಪ ಬಂದಿದೆ ಅಷ್ಟೇ. ಮಿಸ್ಯೂಸ್ ಆಫ್ ಮನಿ ಅಷ್ಟೇ. ಅವ್ಯವಹಾರ ಅದೆಷ್ಟೋ 4 ಚಿಲ್ಲರೆ ಕೋಟಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಹಗರಣ 10 ಕೋಟಿ. KIADB ಅದೊಂದು 25 ಕೋಟಿ ಪ್ಲಸ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೌದು, ಓಕೆ. PSI ಹಗರಣ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ, ಅದಕ್ಕೆ 1000 ಕೋಟಿ ಅಂತ ಹೇಳಿಲ್ಲ. ಬಟ್ ಇದನ್ನೆಲ್ಲ ಸೆಷನಲ್ಲೇ ಹೇಳಿದ್ರಲ್ಲ ಸರ್ CM ಈ ಪಟ್ಟಿನ, ಇದನ್ನ ತಗೊಂಡೋಗಿ ಅಲ್ಲಿ ವಿವರಣೆ ಕೊಟ್ಟು ಅದಕ್ಕೆ ಅನುಮತಿ ಹೈಕಮಾಂಡ್ ಕೊಟ್ಟಿದ್ದಾರೆ. ಸೆಷನಲ್ಲಿ ಹೇಳಿದ್ದಲ್ಲ, ಸೆಷನಲ್ಲಿ ನಡೆದಿದ್ದಲ್ಲ ಹೈಕಮಾಂಡ್ ನೋಡಿರುತ್ತಾ? ನೋಡಿರ್ಲಿಕ್ಕಿಲ್ಲ. ಹಂಗಾಗಿ ಕೊಟ್ಟಿದ್ದಾರೆ ಅವ್ರ ಕೈಗೆ ತಗೊಂಡೋಗಿ. ಓಕೆ. ಈಗ ತಮ್ಮ ಮೇಲೆ ಆರೋಪ ಬಂದಿದ್ರಿಂದ ಈಗ ಮುಖ್ಯಮಂತ್ರಿಗಳಿಗೆ ಆ ವಿವರಣೆಯನ್ನು ಅಲ್ಲಿ ಕೊಡೋದು ಅನಿವಾರ್ಯವಾಗಿರುತ್ತೆ ಸರ್? ಅಲ್ಲ, ಒಂದು ಪಕ್ಷ ಅಂದ ಮೇಲೆ ಅವ್ರವ್ರ ಹೈಕಮಾಂಡ್ಗಳಿಗೆ ಅವ್ರವ್ರ ಕೊಟ್ಕೋತಾರೆ. ಈಗ ನಮ್ಮ ಆಫೀಸಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರೋ ಒಬ್ರಿಗೆ ಯಾರು ಅದಕ್ಕೆ ನಿರ್ಧರಿತ ಸ್ಥಾನದಲ್ಲಿ ಇರ್ತಾರೋ ಅವ್ರಿಗೊಂದು ವಿವರಣೆ ಕೊಡಬೇಕಾದ ಅನಿವಾರ್ಯತೆ ಇತ್ತಾ ಅಂತ ಯಾರು ಅಂದ್ರೆ ಕೇಳ್ತಾರೆ ಯಾರು. ದಟ್ ಇಸ್ ಓಕೆ, ಕೊಟ್ಕೊಳ್ಳಿ. ಯಾವ ಹಗರಣದ ಯಾವುದು ವರದಿ ನಿಮ್ಮ ಪಕ್ಷದೊಳಗಡೆ ಏನು ಬೇಕಾದ್ರೂ ಕೊಟ್ಕೋಬೋದು. ಪ್ರಾಸಿಕ್ಯೂಷನ್ಗೂ ಮುಂಚೆನೆ ಹೋಗಿ CM ಮಾತಾಡಿ ಬಂದಿದ್ರು, ವಿವರಣೆ ಏನು ಕೊಟ್ಟಿದ್ರು. ಈಗ ಯಾವ ಹಂತದಲ್ಲಿ ಏನು ವರದಿ ಕೊಡ್ತಾರೆ ಅಂದ್ರೆ ನಿಮ್ದು ಏನು ವಾದ ಕೊಡಬಾರ್ದು ಅಂತನಾ? ಇಲ್ಲ ಸರ್, ಏನು ಇಂಡಿಪೆಂಡೆಂಟ್ ನೇಷನ್ ಹಂಗಾರೆ ಸಿದ್ದರಾಮಯ್ಯನವರು? ಹಾಗೇನಲ್ಲ, ನನಗೆ ನಂಗೆ ಅನ್ಸಲ್ಲ ಅದು. ಅಲ್ಲ, ಹೈಕೋರ್ಟ್ನಲ್ಲಿ ತೀರ್ಮಾನ ಏನಾಗುತ್ತೋ ಅನ್ನೋದ್ರ ಮೇಲೆ ದಟ್ ಈಸ್ ಎ ಡಿಫರೆಂಟ್ ಇಶ್ಯೂ. ನೀವು ಕೇಳೋದು ಬೇರೆ, ಇನ್ನೊಂದ್ಸರಿ ಕೇಳೋದು ಬೇರೆ, ಎರಡು ಬೇರೆ ಬೇರೆ ಕೇಳಿದ್ರೆ ನನ್ನ ಕೆಲ ಆಗಲ್ಲ, ಕಷ್ಟ ಅದು. ಕಾನೂನು ಪ್ರಕಾರ ಈಗ ಏನು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಏನೋ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಿದ್ದಾರಲ್ಲ, ಆಮೇಲೆ ಹಿಂದುಳಿದ ನಾಯಕರ ಮೇಲೆ ದಾಳಿ, ಇದೆಲ್ಲ ಹೇಳ್ತಿದ್ದಾರೆ ಇವರು. ಇವೆಲ್ಲವಕ್ಕೂ ಉತ್ತರ ಅಡಗಿರುವುದು ಅವ್ರ ಪ್ರೊಟೆಸ್ಟ್ ಬೇರೆ, ಅವ್ರು ಯಾವ ರೀತಿಯಲ್ಲೇ ಬೇಕಾದರೂ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಅವ್ರಿಗೆ ಇಷ್ಟ ಬಂದಂಗೆ. ಬಟ್ ಅದೆಲ್ಲದಕ್ಕೂ ಉತ್ತರ ಅಡಗಿರುವುದು ನನ್ನ ಲೆಕ್ಕಾಚಾರದಲ್ಲಿ ಘನತೆ ವೆತ್ತ ನ್ಯಾಯಾಲಯದ ತೀರ್ಪಿನಲ್ಲಿ. ಅದು ಹೈಕೋರ್ಟೋ ಸುಪ್ರೀಂ ಕೋರ್ಟೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಹೈಕೋರ್ಟಲ್ಲಿ ಆದಮೇಲೆ ಮುಂದಕ್ಕೆ ಯಾರು ಹೋಗ್ತಾರೆ ಬಿಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಘನತೆ ವೆತ್ತ ನ್ಯಾಯಾಲಯ ಐದರ್ ಹೈಕೋರ್ಟ್ ಆರ್ ಮೇ ಬಿ ಈವನ್ ಇನ್ ಸುಪ್ರೀಂ ಕೋರ್ಟ್ ಅಲ್ಲೇ ಅಡಗಿರೋದು. ಅರ್ಥ ಆಯ್ತಲ್ಲ? ಅದಾದರೆ ಆಗ ಇವೆಲ್ಲವಕ್ಕೂ ಒಂದು ಅರ್ಥ ಬರುತ್ತೆ. ಸಪೋರ್ಟು, ಬ್ಯಾಕ್ವರ್ಡ್ ಕ್ಲಾಸ್ ಅಟ್ಯಾಕು, ಡ್ಯಾಶು ಇದೆಲ್ಲ ಒಂದಕ್ಕೆ ಅರ್ಥ ಬರುತ್ತೆ. ಹೇಗಾಗತ್ತೆ ಕೋರ್ಟಲ್ಲಿ ಅನ್ನೋದ್ರ ಮೇಲೆ ಇದನ್ನೆಲ್ಲ ನಾವು ಆಮೇಲೆ ಬೇಕಾದ್ರೆ ಅನಲೈಸ್ ಮಾಡ್ಬೋದು. ಬಟ್ ಅವ್ಯವಹಾರಗಳ ಪಟ್ಟಿನಲ್ಲಿ ನೋಡಿದಾಗ ವೆರಿ ಜನರಲೈಸ್ಡ್ ಸ್ಟೇಟ್ಮೆಂಟ್ಗಳನ್ನು ಸರ್ಕಾರ ಕೊಡ್ತಾ ಇದೆ. ಅದು ನನ್ನ ಪ್ರಕಾರ ಸರಿಯಲ್ಲ. ಬಿಟ್ಕಾಯಿನ್ ಹಗರಣ, ಇದು ಆರೋಪ ಮಾಡಿದ್ದು ಕಾಂಗ್ರೆಸ್ನವರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅದರಲ್ಲಿ ವಿಪರೀತವಾದ ಆರೋಪಗಳನ್ನು ಮಾಡ್ತಾ ಇದ್ರಪ್ಪ. ಒಂದು ಐಡಿಯಾನೂ ಬರ್ತಾ ಇಲ್ಲ ನಿಮಗೆ ಅದರಲ್ಲಿ ಏನಾಗಿದೆ. 1000 ಕೋಟಿ ಅಂದರೆ ಏನು ಅರ್ಥ? ಎಷ್ಟು ಅನ್ನೋದ್ರ ಏನು ಹಗರಣ ಆಗಿದ್ರೆ ಹಗರಣನೇ ತಪ್ಪು ಮಾಡಿದ್ದವನು ಸಿಕ್ಕಾಕೊಳ್ಳಿ ಅನುಭವಿಸ್ಲಿ, ನಮ್ಗದೆಲ್ಲ ಸಮಸ್ಯೆ ಈಗ. ಬಟ್ ಏನು ಅರ್ಥ ಸಿಕ್ಕತ್ತಿದ್ರಲ್ಲಿ ಹಿಂಗೆ 1000 ಕೋಟಿ ಅಂದ್ಬಿಟ್ರೆ? ಈಗ ಮೂಡಾದಲ್ಲಿ 1000 ಕೋಟಿ ಹಗರಣ ಅಂದ್ಬಿಡೋದು ಎಷ್ಟು ಅನ್ನೋ ಲೆಕ್ಕಪುಕ್ಕ ಇಲ್ಲ. ಏನು ಪ್ರಯೋಜನ ಇದರಿಂದ? ಸ್ಟಿಲ್ ಕೋವಿಡ್ ಹಗರಣ 1000 ಕೋಟಿ, 1000 ಕೋಟಿ ಹಗರಣಗಳನ್ನು 1.5 ವರ್ಷ ಆಗೋವರೆಗೂ ಸುಮ್ಮನೆ ಯಾಕಪ್ಪ ಇಟ್ಕೊಂಡು ಕೂತಿರ್ತೀರಿ ಸರ್ಕಾರದಲ್ಲಿ? ಇವರ ಧ್ಯೇಯನೇ ಅದಾಗಿತ್ತು. ಸರ್ಕಾರ ಬಂದ ತಕ್ಷಣ ಅವರ ಹಗರಣಗಳನ್ನ ಬಯಲು ಅಲ್ವಾ? 40% ಹಗರಣ, 1000 ಕೋಟಿ. ಏನು, ಯಾವ ಇಲಾಖೆ, ಯಾರಿಂದ ಯಾರಿಗೆ, ಅದಕ್ಕಿರಬಹುದಾದ ದಾಖಲೆಗಳೇನು? ಭಾಳ ಹಿಂದೆ ಇದಕ್ಕೆ 1000 ಕೋಟಿ ಹಗರಣ ಅಂದಾಗ ಒಂದ್ಸರಿ DK ಶಿವಕುಮಾರ್ ನಮ್ದಲ್ರಿ ಅದು, ಕೆಂಪಣ್ಣ ಹೇಳಿದ್ದು ನಾವು ಹೇಳಿದ್ದೀವಿ ಅಷ್ಟೇ ಅಂತ ಅಂದಿದ್ರು. ಕೆಂಪಣ್ಣ ಹೇಳಿದ್ದು ಹೇಳೋದಾದ್ರೆ 1000 ಕೋಟಿಯಿಂದ ನೀವು ಯಾಕೆ ಹೇಳ್ತೀರಿ? ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಏನು ಮತ್ತು ಯಾರಿಂದ ಯಾರಿಗೆ ಸುಮ್ಮನೆ ಹೇಳೋದಲ್ಲ, ಬರಬೇಕಲ್ಲ. ಅದಕ್ಕೆ ಏನಾದ್ರು ಒಂದು ದಾಖಲೆ ಬೇಕಲ್ಲ, ಏನಾದರೂ ಒಂದು ಆಗಬೇಕಲ್ಲ ಅದು. ಓಕೆ, ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದ್ಕೊಳ್ಳೋಣ, ಇದರ ಆರೋಪ ಮಾಡಿದ್ದ ಈಗ ಅಧ್ಯಕ್ಷರು ಯಾರಾವತ್ತು ಆರೋಪ ಮಾಡಿದ್ರಲ್ಲ,
ಅವ್ರೋಗಿ ಅದ್ಯಾವುದೋ ಜುಡಿಷಿಯಲ್ ಕಮಿಷನ್ ಅದನ್ನು ಮಾಡಿರ್ಬೇಕು, ಅದಕ್ಕೆ ಒಂದನ್ನು ಹೌದು ಅದಕ್ಕೂ ತಂದಿದ್ದಾರೆ. ಅಲ್ಲಿ ಕೊಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಎಷ್ಟು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅದರಿಂದ ಪ್ರಯೋಜನ ಏನು? ಅದರ ಸಂಬಂಧಿತ ನ್ಯಾಯಾಲಯದಲ್ಲಿ ಒಂದೆರಡು ವ್ಯಾಜ್ಯಗಳಿದ್ದಂಗೆ ಇವ್ಯಪ್ಪ, ಯಾರೋ ಇಬ್ಬರು ಕೇಸ್ ಹಾಕೊಂಡಿದ್ದಾರೆ ಒಬ್ಬರ ಮೇಲೆ ಒಬ್ಬರು, ಅಲ್ಲಿಗಾರು ಕೊಡಬೇಕಲ್ಲ. ಹೌದು, ದಾಖಲೆಗಳಿಗೆ ಸಾವಿರಾರು ಕೋಟಿ ಅಂದರೆ ಬೋವಿ ನಿಗಮ ಅದೆಷ್ಟೋ 87 ಕೋಟಿ. ಫೇರ್. ಎಷ್ಟು ಕಷ್ಟ ಇರುತ್ತೆ ನಿಮಗೆ ನಿಶ್ಚಿತವಾಗಿ 87 ಕೋಟಿ ಆಗಿದೆ ಅನ್ನೋದು ಆಗಿಬಿಟ್ರೆ ಅದು ಎಷ್ಟು ಕಷ್ಟ. ಯಾರು ಅದರದ್ದು ಜವಾಬ್ದಾರಿ ಇದ್ದಾರೆ ಅದರದ್ದು ಆ ಹಗರಣಕ್ಕೆ ಅಥವಾ ಭ್ರಷ್ಟತೆಗೆ, ಅವ್ರನ್ನೇ ಮಾಡಬೇಕು. ಸಂಬಂಧಪಟ್ಟ ಇಲಾಖೆಯಿಂದ ರಿಪೋರ್ಟ್ ಇರಬೇಕು, FIR ಮಾಡ್ಕೋಬೇಕು, ಮುಂದಕ್ಕೆ ಪ್ರೊಸೀಡ್ ಆಗಬೇಕಷ್ಟೇ. ಹೌದು, ಅದನ್ನು ಹೇಳ್ತಾ ಹೋಗ್ತಿದ್ರೆ ಏನು ಅರ್ಥ? ಅದರಲ್ಲಿ ಏನು ಇಲ್ವಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತಾಗ. ಅಲ್ಲ, ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಲ್ಲ, ಸುಮ್ಮನೆ ಹೇಳ್ತಾ ಹೋಗ್ತಿದ್ದೆ. ದಿಸ್ ಇಸ್ ನಾಟ್ ದ ವೇ ಯು ಟ್ಯಾಕಲ್ ಕರಪ್ಷನ್. ಬೆದರಿಸುವ ತಂತ್ರದ ಭಾಗವಾಗಿ ಇವುಗಳನ್ನೆಲ್ಲ ಇಟ್ಕೊಂಡ್ರೆ ನಾಳೆ ಅದರಿಂದ ಅವಮಾನಕ್ಕೆ ಗುರಿಯಾಗೋರು ಯಾರು? ಸರ್ಕಾರನೇ, ನೀವೇ ಗುರಿಯಾಗಬೇಕು ಅಲ್ವಾ? ಹೌದು. ಅಷ್ಟೆ. ಈಗ ಸಿದ್ದರಾಮಯ್ಯನವ್ರನ್ನ ಅದ್ಯಾವುದೋ ಡಿನೋಟಿಫಿಕೇಷನ್ದೊಂದು ಕಮಿಷನ್ದು ರಿಪೋರ್ಟ್ ಯಾವುದ್ರದ್ದು ಏನೋ ಕೇಳಿದಾಗ ಅವ್ರು ಯಾವಾಗಲೂ ಹೇಳೋರಪ್ಪ, 5 ವರ್ಷ ಇವರೇ ಅಧಿಕಾರದಲ್ಲಿದ್ದರಲ್ಲ, ಯಾಕೇನು ಮಾಡಲಿಲ್ಲ ಅಂತಿದ್ರು. ಈಗ ಯಾವುದೋ ಕುಮಾರಸ್ವಾಮಿ ಬಂದಾಗ ಅದನ್ನೇ ಅವ್ರು ಕೇಳೋದು. 2007ರಲ್ಲಿ ಆಗಿದ್ದು ಈಗ ಯಾಕೆ ಹೇಳ್ತೀವಿ, ಇಲ್ಲಿವರೆಗೂ ಏನು ಮಾಡ್ತಿದ್ರಿ ಅಂತ ಅವ್ರು ಕೇಳ್ತಾರೆ. ಒಟ್ಟಲ್ಲಿ ನಿಗಮಗಳದ್ದೆಲ್ಲ ಹೇಳಿದ್ದಾರೆ. ಅದು ಯಾವ್ದು ಇದೆಯೋ ಇಲ್ವೋ, ಅದು ಯಾವ್ದು ದಾಖಲೆ ಇದೆಯೋ ಇಲ್ವೋ, ಅದನ್ನು ಏನು ಹಂತಕ್ಕೆ ತರ್ತಿದ್ದೀರೋ ಗೊತ್ತಿಲ್ಲ. ಬಟ್ ಇಬ್ಬರೂ ನನ್ನ ಹತ್ರನೂ ಇದೆ ನನ್ನ ಹತ್ರನೂ ಇದೆ ಅಂತ ಹೇಳೋ ಪರಿಸ್ಥಿತಿ ಚೆನ್ನಾಗಿದೆ. ಸರಕು ತೋರಿಸ್ತಾ ಇದ್ದಾರೆ ಅಷ್ಟೇ. ಇದು ಚೆನ್ನಾಗಿದೆ. ಇದು ಹೇಗಿದೆ, ನಮಗೆ ಹೆಂಗೆ ಕಾಣಿಸ್ತಿದೆ ಇದು ಜನರಿಗೆ? ಹಾಂ ಸರ್, ಅದು ಇಂಪಾರ್ಟೆಂಟ್. ಅಂದರೆ ನಮಗೆ ಕಾಣಿಸ್ತಾ ಇರೋದು ಕಾಮನ್ ಫ್ಯಾಕ್ಟರ್ ಭ್ರಷ್ಟಾಚಾರ. ಎರಡೂ ಕಡೆಯಲ್ಲೂ ಇದೆ. ನಮಗೆ ಕಾಣಿಸ್ತಾ ಇರೋದು ಕಾಮನ್ ಫ್ಯಾಕ್ಟರ್ ಯಾವುದು? ಭ್ರಷ್ಟಾಚಾರ. ದುಡ್ಡು ಹೊಡೆದಿದ್ದಾರಂತೆ ಅಷ್ಟೇ. ಬಟ್ ಹೇಳ್ತಿರೋರು ಯಾರಪ್ಪ ಅಂದರೆ, ಈ ಫಿಲಮ್ಗಳಲ್ಲಿ ಹೀರೋಗಳು ಕೆಲವು ಸರಿ ದ್ವಿಪಾತ್ರಾಭಿನಯನ ಒಬ್ಬರೇ ಹೀರೋ ಮಾಡ್ತಾರಲ್ಲ. ಹೌದು, ಡ್ಯುಯಲ್ ಕ್ಯಾರೆಕ್ಟರ್. ಆ ಕಡೆನೂ ಅವರೇ ನಿಂತಿರ್ತಾರೆ, ಈ ಕಡೆನೂ ಅವರೇ ನಿಂತಿರ್ತಾರಲ್ಲ. ಅಪ್ಪ ಮಗನೋ, ಅಣ್ಣ ತಮ್ಮನೋ, ಈ ಥರ ಏನೋ ಒಂದು ಇದರಲ್ಲಿ ನಮಗೆ ಹಂಗೆ ಕಾಣಿಸ್ತಿದ್ದೀರಿ. ಇಬ್ರು ಅದೇ ಪಾತ್ರಧಾರಿ, ಇಬ್ಬರು ಅದೇ ಥರ ಪಾತ್ರಧಾರಿಗಳ ಥರ ಕಾಣಿಸ್ತಿದ್ದೀರಪ್ಪ. ಹ್ಯಾವ್ ನೋ ಐಡಿಯಾ. ನಿಮ್ಗೆ ಆ ಸೀರಿಯಸ್ನೆಸ್ ಇದೆ ಅನ್ನೋ ವಿಶ್ವಾಸ ನನಗಂತೂ ಇನ್ನೂ ಸದ್ಯಕ್ಕೆ ಬಂದಿಲ್ಲ. ನೀವು ಅದೇನು ಮಾಡ್ತೀರೋ ನೋಡೋಣ, ಅವಾಗ ಮಾತಾಡೋಣ. ಎಸ್. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಕೂಡ ಸುಮ್ಮನೆ ಕೂರ್ತಿಲ್ಲ. ಸಿಎಂ ಸೇರಿ ಹಲವರ ವಿರುದ್ಧ ದೂರು ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ನೋಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಅಂತ ಮೀಸಲಿಟ್ಟಿದ್ದ ಬಳಕೆಯಾಗದ 1494 ಕೋಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಲಿ ಅಂತ ರಾಜ್ಯಪಾಲರಿಗೆ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ ದೂರನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಎಂಬಿ ಪಾಟೀಲ್ಗೂ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಕೆಐಎಡಿಬಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದ್ದು, ಸಚಿವ ಎಂಬಿ ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಬಿಡದಿ, ತುಮಕೂರು, ವಸಂತ ನರಸಾಪುರ, ಕೋಲಾರದ ನರಸಾಪುರ, ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅವರ ಆರೋಪ. ಆದರೆ ಕೆಐಎಡಿಬಿಯ ಸಿಎ ನಿವೇಶನಗಳ ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಎಂಬಿ ಪಾಟೀಲ್ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದ ತನಿಖೆಗೆ ನಿರ್ಲಕ್ಷ್ಯ ತೋರಿದ ಆರೋಪದ ಮೇಲೆ ಲೋಕಾಯುಕ್ತ ಲೆಕ್ಕಾಧಿಕಾರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. ಈ ಹಿಂದೆ ಟರ್ಫ್ ಕ್ಲಬ್ ಸ್ಟೀವರ್ಡ್ ಹುದ್ದೆಗೆ ಲಂಚ ಪಡೆದಿದ್ದಾರೆ ಎಂಬ ಎನ್ಆರ್ ರಮೇಶ್ ಆರೋಪ ದೂರು ದಾಖಲಾಗಿತ್ತು. ಈ ಸಂಬಂಧ ತನಿಖೆ ನಡೆಸಿದ ಲೋಕಾಯುಕ್ತರು, ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು. ಕೋರ್ಟ್ ಮರು ತನಿಖೆಗೆ ಸೂಚನೆ ಕೊಟ್ಟಿತ್ತು. ಆದರೆ ಕೋರ್ಟ್ ಆದೇಶ ತಲುಪಿಲ್ಲ ಅನ್ನೋ ಲೋಕಾಯುಕ್ತ ಪೊಲೀಸರು ತಿಳಿಸೋ ಮೂಲಕವಾಗಿ ಅತ್ತ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಕ್ರಮ ರಾಜಕೀಯ ಪ್ರೇರಿತ ಅಂತ ಆರೋಪಿಸಿರುವ ಅಹಿಂದ ಸಂಘಟನೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. ಟಿಪಿಲಿ ಉಳಿಕೆಯಾದಂತ ದುಡ್ಡು ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ. 1494 ಕೋಟಿ ಜಮಾ ಆಗಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಅತಿ ಹೆಚ್ಚು ಇರುವಂತದ್ದು ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಇರೋದು. ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ ಇದನ್ನ ಇದರೊಳಗಡೆ ಮೇಜರ್ ಫೈನಾನ್ಷಿಯಲ್ ಡಿಸ್ಕ್ರಿಪೆನ್ಸೀಸ್ ಕಾಣ್ತಾ ಇದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಮತ್ತೆ ಚೀಫ್ ಸೆಕ್ರೆಟರಿಗೂ ಕೂಡ ಕಾಪಿಗಳನ್ನ ಕೊಟ್ಟಿದ್ದೀನಿ. ಕೆಡಿಬಿ ಸಿಎ ನಿವೇಶನಗಳು ಅಕ್ರಮ ಆಗಿದೆ ಅಂತ ಹೇಳಿ ಸಿಎ ನಿವೇಶನಗಳು ಹಂಚಿಕೆಯಲ್ಲಿ ನಾವು ನಿಯಮಾನುಸಾರ ಇವತ್ತೊಂದು ದಿವಸ ಪಾರದರ್ಶಕ ಮಾಡಿದ್ದೇವೆ. ಯಾರೋ ದಿನೇಶ್ ಕಾಲಳ್ಳಿ ಅಂತ ಹೇಳಿ ಗವರ್ನರ್ಗೆ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಗವರ್ನರ್ ಕೊಟ್ಟಿದ್ದಕ್ಕೂ ಏನೂ ಆಗಿಲ್ಲ. ಸೇಮ್ ಡೇಟ್ ಚೇಂಜ್ ಮಾಡಿ ಇವತ್ತು ಮತ್ತೆ ಒಂದು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇನ್ಸ್ಪೈರ್ಡ್ ಬೈ ಈಗಿನ ಗವರ್ನರ್. ಸರ್, ಅನುದಾನ ವಿಷಯದಲ್ಲಿ ಇಷ್ಟು ಇದೆ ಅನ್ನೋದನ್ನ ಸೆಷನ್ ಅಲ್ಲಿ ಹೇಳಿದ್ಮೇಲೆ ಅದು ಅಕೌಂಟ್ ಅಲ್ಲಿ ಇರಬೇಕು ಅಂತನಾ ಅಥವಾ ಅದನ್ನು ಬೇರೆ ಕಡೆಗೆ ಬಳಸ್ಕೋಬಹುದು ಅಂತನಾ ಸರ್? ಅದನ್ನು ಬಳಸೋಕ್ಕೆ ಕಾನೂನಲ್ಲಿ ಅವಕಾಶ ಇದ್ದರೆ ಸರಿ, ಇದ್ದಂಗೆ ಕಾಣಿಸ್ತಿಲ್ಲ ಅದರಲ್ಲಿ. ಓಕೆ.
ಈ ಸೆಷನ್ನಲ್ಲೂ ಇದು ತಪ್ಪಾಗಿದೆ ಏನೋ ಅನ್ನೋ ಥರನೇ ಇತ್ತು ಅಲ್ಲಿ ಅವತ್ತು. ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ಅದು ದಿನ ಮಾಡ್ಕೋತೀವಿ ಅಂತಂದಿದ್ರು, ಮಾಡ್ದಂಗಿಲ್ಲ ಅದು. ಹಾಗಾಗಿ ಸಂಬಡಿ ವಿಲ್ ಹ್ಯಾವ್ ಟು ಆನ್ಸರ್. ಅದೇನು ಸಣ್ಣ ಮೊತ್ತ ಅಲ್ವಲ್ಲ, ಸಾವಿರಾರು ಕೋಟಿ ಹಂಗಲ್ಲ, 1494 ಕೋಟಿ ಅಂತ ಸ್ಪೆಸಿಫೈ ಮಾಡಿ, ಅದು ಸಾವಿರಾರು ಕೋಟಿನೇ ತಾನೆ, ಸಾವಿರಾರು ಕೋಟಿ ಅಂತ ಅಂದ್ಬಿಡ್ತಾರೆ. ಆಮೇಲೆ ಉತ್ತರ ಕೊಡಬೇಕು ರಾಜ್ಯ ಸರ್ಕಾರ ಅದಕ್ಕೆ. ಎಂ ಬಿ ಪಾಟೀಲ್ದು ಅನ್ಲೆಸ್ ದೀಸ್ ಪೇಪರ್ಸ್ ಆರ್ ಪ್ರಾಪರ್ಲಿ ಸ್ಕ್ರೂಟಿನೈಸ್ಡ್ ಕುತ್ಕೊಂಡು ನೋಡಬೇಕು. ಪಾರದರ್ಶಕವಾಗಿ ಇದನ್ನ ಮಾಡಿರೋದು ವೆಬ್ಸೈಟ್ ಅಲ್ಲಿ. ಸರಿ, ದಟ್ಸ್ ಓಕೆ, ಪಾರದರ್ಶಕವಾಗಿ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ನಿಯಮಾನುಸಾರನೇ ಇರಬೇಕು. ಬಟ್ ಅಲ್ಟಿಮೇಟ್ಲಿ ದಟ್ ವಿಲ್ ಹ್ಯಾವ್ ಟು ಬಿ ಸೀನ್ ಬೈ ಸಂಬಡಿ. ಈಗ ನಾನು ಆ ಪೇಪರ್ಸನ್ನು ಕುತ್ಕೊಂಡು ನೋಡಬೇಕು ಒಂದ್ಸರಿ, ಅದು ಹೆಂಗೆ ಪಾರದರ್ಶಕನ ಅಲ್ವಾ, ಅದು ಏನತ್ತು ಎತ್ತ ಅಷ್ಟೇ. ಆಲ್ ರೈಟ್, 6 ತಿಂಗಳಲ್ಲಿ ರಾಜ್ಯ ಸರ್ಕಾರವನ್ನು ಉರುಳಿಸ್ಬಿಡ್ತೀವಿ ಅಂತ ದೋಸ್ತಿಗಳು ಸ್ಕೆಚ್ ಹಾಕಿದ್ದಾರಾ ಗೊತ್ತಿಲ್ಲ. ಆದರೆ CLP ಸಭೆಯಲ್ಲಿ ಮುಖ್ಯಮಂತ್ರಿಗಳೇ ತಮ್ಮ ಸರ್ಕಾರದ ವಿರುದ್ಧ ದೋಸ್ತಿಗಳು ಸಂಚು ನಡೆಸಿದ್ದಾರೆ ಅನ್ನೋದನ್ನು ಆರೋಪ ಮಾಡಿಕೊಂಡಿದ್ದಾರೆ. ಇದನ್ನು ಕೇಂದ್ರ ಸಚಿವ ಅಮಿತ್ ಶಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದರ ಭಾಗವಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ, ಪ್ರಾಸಿಕ್ಯೂಷನ್ ಥರದ ಷಡ್ಯಂತ್ರ ಅಂತೆಲ್ಲ ಹೇಳಿದ್ದಾರೆ ಶಾಸಕರ ಮುಂದೆ. ಸರಿ, ಈ ಆರೋಪನ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯದಲ್ಲಿ ಸುನೀಲ್ ಕುಮಾರ್ ಇವರೆಲ್ಲ ತಳ್ಳಾಕಿದ್ದಾರೆ. ನಾವು ಯಾಕೆ ಬೀಳಿಸ್ಬೇಕು, ಅವ್ರು ಬೀಳಿಸ್ಕೊಂಡ್ರೆ ಅವ್ರದ್ದೇ ಹಣೆ ಬರಹ ಅಂತ ಅವರು. ಯಾರೇನೇ ಮಾಡಿದ್ರು ನಮ್ಮ ಸರ್ಕಾರ ಉರುಳಿಸೋಕ್ಕಾಗಲ್ಲಪ್ಪ ಅಂತ DCM ದಿನೇಶ್ ಗುಂಡೂರಾವ್ ಎಲ್ಲ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥ ನಮ್ಮದು ಉದ್ದೇಶ ಇಲ್ಲೇ ಇಲ್ಲ. ನೀವು ಜಗಳ ಮಾಡಿದರೆ ನನಗೆ ಗೊತ್ತಿಲ್ಲ, ನಾವು ನಮ್ಮ ಕೈಯಿಂದ ಏನೂ ಮಾಡಲ್ಲ. ನೀವು ದಯವಿಟ್ಟು ನಿಮ್ಮ ಒಂದು ಮನೆಯನ್ನು ಸರಿ ಮಾಡಿಕೊಡ್ರಿ, ಬೇರೆದವ್ರ ಮೇಲೆ ಆರೋಪ ಬಿಡಿ. ಏನು ಆಗುದಿಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಏನು ಆಗುದಿಲ್ಲ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳ ಅಸ್ಥಿರಗೊಳಿಸುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. 80 MLAs 60 MLAಗಳು ರಾಜೀನಾಮೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವಂತಹದ್ದು ಇದೆಲ್ಲವೂ ಕೂಡ ಅಸಾಧ್ಯದ ಮಾತು. ಈ ಸರ್ಕಾರವನ್ನು ಕೆಡವಲಿಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ಇವ್ರ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದ್ರು ಮಾಡೋಕ್ಕಾಗಲ್ಲ. ಒಂದು ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸುವಂಥದ್ದು ಅದೇನು ಸಾಮಾನ್ಯ ವಿಷಯನ? ಒಂದು ಷಡ್ಯಂತ್ರಕ್ಕೆ ನೀವು ಶಾಮೀಲಾಗ್ಬಿಟ್ಟು ಗವರ್ನರ್ ಈ ತರ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ? ನಾವು ಇದುವರೆಗೂ ಗವರ್ನರ್ ಯಾವತ್ತೂ ಕೂಡ ನಾವು ಅವ್ರಿಗೆ ಟೀಕೆ ಮಾಡಿರಲಿಲ್ಲ. ನಮಗೆ ಅವ್ರ ಮೇಲೆ ವಿಶ್ವಾಸ ನಾವು ಕಳ್ಕೊಂಡಿದ್ದೀವಿ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಈಗ ಕೇಂದ್ರದ ಬಿಜೆಪಿಯವರು ಒತ್ತಡ ಹಾಕಿ ಅವ್ರು ನಾವು ಪ್ರಯತ್ನ ಮಾಡ್ತಿಲ್ಲ ಅಂತ ಇವ್ರು ಮಾಡ್ತಿದ್ರು. ಅಂದ್ರೆ ಈ ವಿಷಯನ ಈ ತರ ಜೀವಂತ ಇಡೋದ್ರಿಂದ ನನಗೆ ಮುಖ್ಯಮಂತ್ರಿಗಳು ಅವರ ಮಾಹಿತಿ ಆಧಾರ ಅದಕ್ಕೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅಲ್ಲಿ ಇಲ್ಲಿ ಕೇಳಿಪಟ್ಟ ಸುದ್ದಿಯ ವಿಸ್ತರಿತ ಮಾತುಗಳನ್ನು ಮುಖ್ಯಮಂತ್ರಿಗಳು ಆಡ್ದಂಗಿದೆ ಯಾಕೋ. ಯಾಕಂದರೆ ಅಮಿತ್ ಶಾಗೆ ಮಾತುಕತೆ ಕೊಟ್ಟಿದ್ರೆ ಅದು ಇವ್ರ ಕಿವಿವರೆಗೂ ಹೇಗೆ ಬರುತ್ತೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಬರ್ಬೋದೇನೋ ಮಾಹಿತಿಗಳು. ಬಟ್ ಅಮಿತ್ ಶಾ ಅಷ್ಟು ಪೆದ್ರ ದೇವೇಗೌಡರು ಕುಮಾರಸ್ವಾಮಿ ಹೇಳಿಬಿಟ್ರೆ 60 ಜನ 70 ಜನ ಕರ್ಕೊಂಬಂದು ಸರ್ಕಾರ ಬೀಳಿಸ್ಬಿಡ್ತೀವಿ ನಾವು 6 ತಿಂಗಳಲ್ಲಿ ಅಂತ ಹೇಳ್ಬಿಟ್ರೆ ಅದನ್ನು ನಂಬಕ್ಕೆ ಇವತ್ತಿನ ದಿನದ ಸರ್ಕಾರ ಬೀಳಿಸ್ಬಿಡೋದು ಅಂತ ಅದೇನು ಅದು ಆಟದ ಬೊಂಬೆ ನಂಗೆ ತಳ್ಳಿಬಿಡಕ್ಕೆ ಸೈಡ್ಗೆ. ಅದನ್ನು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಈ ಸರ್ಕಾರದ ವ್ಯತ್ಯಾಸಗಳು ಅಪೋಸಿಷನ್ ಮತ್ತು ರೂಲಿಂಗ್ ಪಾರ್ಟಿನಲ್ಲಿ 8, 10, 6, 9 ಇದ್ದಿದ್ದರೆ ಈ ಥರದ ಮಾತುಗಳನ್ನು ಗಂಭೀರವಾಗಿ ಸ್ವೀಕಾರ ಮಾಡ್ಬೋದಾಗಿತ್ತು. ಹಿಂದೆ ನಡೆದಿರುವ ಅನುಭವಗಳ ಆಧಾರದ ಮೇಲೆ ಏನಾಗುತ್ತೋ ಗೊತ್ತಾಗ್ತಿಲ್ಲಪ್ಪ ಅನ್ಬೋದಿತ್ತು ಬೇಕಾರೆ. ಆದರೆ ಈಗ 60 ಜನ 70 ಜನ 80 ಜನ ಕರ್ಕೊಂಬಂದು ಕೆಡವ್ಬಿಡತ್ಲ ಕಡೆಗೆ ಸರ್ಕಾರ ಮಾಡಬೇಕು ಅಂದರೆ ಕೆಡವುತ್ತಾರೆ ಒಂದು ಸರ್ಕಾರ ಅಂತಂದರೆ ಇಟ್ಸ್ ಸಿಂಪ್ಲಿ ಇಂಪಾಸಿಬಲ್ ಅನ್ನೋದು ಅಮಿತ್ ಶಾಗೂ ಗೊತ್ತಿರಲ್ವಾ? ಅಥವಾ ಕುಮಾರಸ್ವಾಮಿ ದೇವೇಗೌಡರಿಗೆ ಅದರ ಅರಿವಿಲ್ವಾ ಅಷ್ಟು ಜನ ಕರ್ಕೊಂಬರೋಣ ಅಂತ? ಅಥವಾ ಅವರಿಬ್ಬರನ್ನೂ ನಂಬಿ 60 ಜನ ಬರೋಕ್ಕೆ ಯಾವುದಾದ್ರೂ ಪಕ್ಷದಲ್ಲಿ ತಯಾರಿ ಇರ್ತಾರಾ? ಅಥವಾ ಯಾರಾದರೂ ನಂಬುದ್ರು ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳ ಪರಿಣಾಮನ ಯಾವನ್ ಭರಿಸ್ತಾನೆ ಇವತ್ತಿನ ಕಾಲದಲ್ಲಿ ಇದಕ್ಕೆಲ್ಲ ಕೂತ್ಕೊಂಡು? ಇಲ್ಲ, ಮುಖ್ಯಮಂತ್ರಿಗಳು ಅಂಡರ್ ಅಟ್ಯಾಕ್ ಇರೋದ್ರಿಂದ ನನ್ನ ಸರ್ಕಾರವನ್ನು ಮಾಡಲಿಕ್ಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಯಾರೋ ಹೇಳಿರೋ ಸ್ಟೋರಿನೇ ಹಾಗೆ ಅವರು ಹೇಳಿದ್ದಾರೆ ಅನ್ಸುತ್ತೆ. ಅದಕ್ಕೆ ದೊಡ್ಡ ಆಧಾರ ಇದ್ದಂಗಿಲ್ಲ. ಇನ್ನು ಮೂಡಾ ಪ್ರಾಸಿಕ್ಯೂಷನ್ ವಿಚಾರವಾಗಿ ಮಾತ್ರ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಸಂಘರ್ಷ ನಡೀತಾ ಇಲ್ಲ. ಕಳೆದ 8 ತಿಂಗಳಿನಿಂದ ಸರ್ಕಾರ ಗವರ್ನರ್ ನಡುವೆ ಸದ್ದಿಲ್ಲದೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನೋ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಕಳೆದ 8 ತಿಂಗಳಿನಲ್ಲಿ ವಿಧಾನಸಭೆ ಪರಿಷತ್ ಪಾಸ್ ಮಾಡಿದಂತಹ 11 ಮಸೂದೆಗಳನ್ನು ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಈ ತಿಂಗಳಿನಲ್ಲಿಯೇ ಹೆಚ್ಚಿನ ಮಾಹಿತಿ ಕೋರಿ 6 ಮಸೂದೆಗಳನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಈ ಬೆಳವಣಿಗೆ ರಾಜ್ಯಪಾಲರ ನಡೆ ಬಗ್ಗೆ ಅನುಮಾನವನ್ನು ಮೂಡಿಸ್ತಾ ಇದೆ. ಈ ವಿಚಾರವಾಗಿ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 11 ಮಸೂದೆಗಳನ್ನು ತಿರಸ್ಕರಿಸಿದಾರ
ಅಥವಾ ಬರೀ ಮಾಹಿತಿ ಕೇಳಿದಾರಾ? 6ಕ್ಕೆ ಮಾಹಿತಿ ಕೇಳಿದ್ದಾರೆ. ಹಾಂ, ಯಾವ್ಯಾವುದೋ ಸಾರ್ವಜನಿಕ ಪರೀಕ್ಷೆ, ಭ್ರಷ್ಟಾಚಾರ ತಡೆ, ಧಾರ್ಮಿಕ ದತ್ತಿ ತಿದ್ದುಪಡಿ, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗು, ಕರ್ನಾಟಕ ಶಾಸಕಾಂಗ ಸದಸ್ಯರ ಅನರ್ಹತೆ ತಡೆ ವಿಧೇಯಕ, ಪುರಸಭೆಗಳು ಮತ್ತು ಇತರ ಕೆಲವು ಕಾನೂನುಗಳು, ಚಲನಚಿತ್ರ ಸಾಂಸ್ಕೃತಿಕ ಕಲಾವಿದರ ಕಲ್ಯಾಣ ವಿಧೇಯಕ, ಯಾವುದೋ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, ಇವೆಲ್ಲ ಡ್ಯಾಶ್ ಇದೆ. ಇದರಲ್ಲಿ ಲಾರ್ಜ್ಲಿ ಕಾಂಟ್ರವರ್ಷಿಯಲ್ ಅನ್ನೋದು ಏನು ಇದ್ದಂಗೆ ಇಲ್ಲ. ಇದರಲ್ಲಿ ಯಾವುವೇ ಭಾಳ ದೊಡ್ಡದಾಗಿ ಈಗ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಪ್ರಾಧಿಕಾರ ವಿಧೇಯಕ, ಅದನ್ನು ಗವರ್ನರ್ ವಾಪಸ್ ಮಾಡಿದರೆ ಅಥವಾ ರಿಜೆಕ್ಟ್ ಮಾಡಿದರೆ ಕೆಲವು ಸ್ಟ್ರಾಂಗ್ ರೀಸನ್ಸ್ ಇರಬೇಕಲ್ಲ. ಆ ಥರದ್ದೇನಾದರೂ ರೀಸನ್ಸ್ ಏನು ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಇದು ಕೂಡ ಈಗಲೇ ಬಂದಿರೋದು ಸುದ್ದಿ. ಪ್ರಾಸಿಕ್ಯೂಷನ್ ಕೊಟ್ಟಿದ್ರಿಂದ ಇದು ಇದೆಲ್ಲ ಹೊರಗೆ ಬರ್ತಾ ಇದೆ. ನೋಡೋಣ ಮುಂದೆ ಇನ್ನೊಂದು ಪ್ರಾಸಿಕ್ಯೂಷನ್ ಬಂದಾಗ ಇನ್ನೇನಾದರೂ ಬರ್ಬೋದು ಹಂಗಾರೆ.